ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಅಗದಿ ಸಿಂಪಲ್ ಆಗಿರಿ ಶಾವಿಗೆ ಪಾಯಸ ಮಾಡಕತ್ತೀನಿ ನೋಡ್ರಿ. ನಾನು ಅಷ್ಟು ಸಂಜೆವರೆಗೆ ಇಟ್ಟರು ಸ್ವಲ್ಪ ಗಟ್ಟಿ ಆಗದಂಗೆ ರೀ ಶಾವಿಗೆ ಪಾಯಸ ಮಾಡಕತ್ತೀನಿ ರೀ. ಈಗ ಸ್ವಲ್ಪ ತುಪ್ಪ ಹಾಕಿ ಮೊದಲ ಗೋಡಂಬಿ, ಬಾದಾಮ, ದ್ರಾಕ್ಷಿ ಅವನ್ನೆಲ್ಲ ನಾವು ತುಪ್ಪದಾಗನ ಎಣ್ಣೆ ಫುಲ್ ಕರ್ಕೊಂಡ್ರಿ. ನೀವು ಎಣ್ಣೆ ತುಪ್ಪ ಹಾಕ್ತಾನ ತುಪ್ಪನೂ ಹಾಕ್ಬೋದ್ರಿ, ಇಲ್ಲಾಂದ್ರೆ ಎಣ್ಣೆಯಾಗನ ಫ್ರೈ ಮಾಡ್ಕೊತಾನಂದ್ರೆ ಎಣ್ಣೆನೂ ಹಾಕಿ ಫ್ರೈ ಮಾಡ್ಕೊಂಡ್ರು ಬರ್ತೈತೆ ರೀ. ಈಗ ತುಪ್ಪದಾಗ ಫ್ರೈ ಆದ್ರಿಂದ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ರಿ ಅವನು. ಎಲ್ಲ ತೆಗೆದಿಟ್ಕೊಂಡಾದ್ಮೇಲೆ ರೀ ಶಾವಿಗೆ ಹಾಕಾಕತ್ತೀನಿ ನೋಡ್ರಿ. ಮನ್ಯಾಗಿನ ಶಾವಿಗೆ ರೀ ಕೊಂಡು ತಂದದ್ದು ಅಲ್ರಿ. ಈಗ ಅದ ಶಾವಿಗೆ ಹಾಕಿ ಸ್ವಲ್ಪ ಅದ ಬಾಣಲಿ ಒಳಗೆ ರೀ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಕೆಂಪಗೆ ಬರ್ಬೇಕ್ರಿ. ಕೆಂಪಗೆ ಬರೋವರೆಗೂ ರೀ ನಾವು ಹುರ್ಕೋಬೇಕ್ರಿ. ನಾವು ಹೆಂಗೆ ಹುರ್ಕೋತೀವಲ್ಲ ಕೆಂಪಗೆ ಸಣ್ಣ ಗ್ಯಾಸ್ ಮೇಲೆ ರೀ ಅಷ್ಟು ಚಲೋ ಪಾಯಸ ಬರ್ತೈತೆ ನೋಡ್ರಿ. ನಾವು ಚೆಂದಾಗಿ ಶಾವಿಗೆ ಹುರ್ಕೊಲಿಲ್ಲ ಅಂದ್ರೆ ಆಗಿಂದಾಗ ಗಟ್ಟಿಯಾಗಿಬಿಡ್ತೈತೆ ರೀ. ಈಗ ನೋಡಿರಿ ಒಂದು ಪಾಕೆಟ್ ಹಾಲು ತೊಗೊಂಡೇನಿ ನೋಡ್ರಿ. ನಾನು ಒಂದು ಯಾವುದಾದ್ರೂ ಪಾಕೆಟ್ ಹಾಲು ತೊಗೊರಿ ನೀವು. ನಾನು ನಂದಿನಿ ಪಾಕೆಟ್ ಹಾಲನ್ನ ತೊಗೊಂಡೇನಿ ನೋಡ್ರಿ. ತೊಗೊಂಡು ಪೂರ್ತಿ ಒಂದು ಪಾಕೆಟ್ ಹಾಲು ಹಾಕಿ ಸ್ವಲ್ಪ ನೀರು ಹಾಕಾಕತ್ತೀನಿ ನೋಡ್ರಿ. ಪೂರ್ತಿ ಗಟ್ಟಿ ಆದ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲಲ್ರಿ. ಹಿಂಗಾಗಿ ಸ್ವಲ್ಪ ನೀರು ಹಾಕಿದ್ದಾರೆ, ಒಂದು ಅರ್ಧ ಬಸ್ಲಟ್ಟು. ಆಮೇಲೆ ನಮಗೆ ಸ್ವೀಟ್ ಎಷ್ಟು ಬೇಕಿರಲ್ಲ ಅಷ್ಟು ನೋಡಿಕೊಂಡು ಸಕ್ಕರೆ ಹಾಕಿದ್ದಾರೆ. ನಾನು ಸ್ವೀಟ ಜಾಸ್ತಿ ತಿನ್ನೋರಿದ್ರಂದ್ರೆ ಸ್ವೀಟ ಜಾಸ್ತಿ ಹಾಕ್ರಿ, ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕ್ರಿ. ಈಗ ಏಲಕ್ಕಿ, ಲವಂಗ ಸ್ವಲ್ಪ ಜಜ್ಜಿ ಕುಟ್ಟಿ ಸಣ್ಣದಿಂದ ಹಾಕಿದ್ದೀನಿ ನೋಡ್ರಿ ನಾನು. ಈಗ ಸ್ವಲ್ಪ ಕುದಿ ಹಿಡಿಲ್ರಿ, ಸ್ವಲ್ಪ ಕೈ ಆಡಿಸ್ಕಾರ ಸಕ್ಕರೆ ಅದು ಕರಗಬೇಕಲ್ಲ, ಸ್ವಲ್ಪ ಕೈ ಆಡಿಸಿ ಕುದಿ ಹಿಡಿದಿಂದ್ರೆ ನಾವೇನು ಹುರಿದಿಟ್ಕೊಂಡಿರಲ್ಲ ಆ ಶಾವಿಗೆ ಹಾಕಿದ್ದೀವಪ್ಪ ಅಂದ್ರೆ ಶಾವಿಗೆ ಪಾಯಸ ರೆಡಿ ರೀ. ಒಂದು ಕುದಿ ಬರುವವರೆಗೂ ರೀ ನಾವು ಶಾವಿಗೆ ಕುದಿಸ್ಕೋಬೇಕು ರೀ. ಭಾಳ ತನಕ ಕುದಿಸಿದ್ರೆ ಮತ್ತು ಗಟ್ಟಿ ಆಗ್ತೈತೆ ರೀ ಅದು. ಹಿಂಗಾಗಿ ಸ್ವಲ್ಪ ಅಂದ್ರೆ ಹಾಲು ನಾವು ಎಷ್ಟು ಗಟ್ಟಿ ತೊಗೋತಿರಲ್ಲ ಅಷ್ಟು ಶಾವಿಗೆ ಪಾಯಸ ಚಲೋ ಬರ್ತೈತೆ ರೀ. ನಾವು ನೀರು ಹಾಲು ತೊಗೊಂಡಿವಿ ಅಂದ್ರೆ ಶಾವಿಗೆ ಪಾಯಸ ಆಗಿಂದ ಗಟ್ಟಿ ಆಗಿಬಿಡ್ತೈತೆ ರೀ. ಈಗ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಡೋಣ್ರಿ. ಈಗ ಶಾವಿಗೆ ಹಾಕಿ ಮಿಕ್ಸ್ ಮಾಡ್ಕ್ಯಾರ ಒಂದು ನೀಟ್ ಕುದಿ ಬಂತಪ್ಪ ಅಂದ್ರೆ ನಾವು ಗ್ಯಾಸ್ ಬಂದ್ ಮಾಡಿ ಮ್ಯಾಲೊಂದು ಪ್ಲೇಟ್ ಮುಚ್ಚಿದೆವಪ್ಪ ಅಂದ್ರೆ ಶಾವಿಗೆ ಪಾಯಸ ರೆಡಿ ಆಯ್ತು ನೋಡ್ರಿ. ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡಕತ್ತಾರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ರೀ. ನಮಸ್ತೆ ರೀ.